Hello students, welcome to Modern Auditing and Practices class, session 4. This is on topic Importance of Auditing. Importance of Auditing. Importance of auditing can be judged from the fact that even those organizations which are not covered by Companies Act get their financial statements audited. It has become a necessity for every commercial and even non-commercial organization. The importance of auditing can be summed in the following points. ಆಡಿಟಿಂಗ್ನ ಪ್ರಾಮುಖ್ಯತೆ ಲೆಕ್ಕಶಾಸ್ತ್ರದ ಏನು ನಾವು ಅಕೌಂಟ್ ಪೇಪರ್ಗಳದ್ದು ಏನೇನು ಇರುತ್ತೆ, ಡಾಕ್ಯುಮೆಂಟ್ಸ್ಗಳನ್ನೇನಿರುತ್ತೆ ಅದನ್ನು ಪರಿಶೋಧನೆ ಮಾಡುವಂಥ ಪ್ರಾಮುಖ್ಯತೆ ಏನಿರುತ್ತೆ, ಲೆಕ್ಕ ಪರಿಶೋಧನೆಯ ಪ್ರಾಮುಖ್ಯತೆಗಳು ಏನಿದೆ ಅನ್ನೋದನ್ನು ನೋಡೋಣ. ಸೊ ಲೆಕ್ಕ ಪರಿಶೋಧನೆಯ ಪ್ರಾಮುಖ್ಯತೆ ಮುಖ್ಯವಾಗಿ ಏನು ಅಂತಂದರೆ, ಎಲ್ಲ ಕಂಪ್ನಿಗಳನ್ನು ಆಡಿಟ್ ಕಂಪಲ್ಸರಿ ಮಾಡಿಸ್ಬೇಕು ಅನ್ನೋದೇನಿಲ್ಲ. ಸೊ 1956 ಆ್ಯಕ್ಟಲ್ಲಿ ಕೆಲವು ಕಂಪನಿಗಳು ಕಂಪಲ್ಸರಿ ಆಡಿಟಿಂಗ್ ಹೋಗಬೇಕು ಅಂತಿದೆ, ಆದರೆ ಕೆಲವಕ್ಕೆ ಕಂಪಲ್ಸರಿ ಹೋಗಬೇಕು ಅಂತಿಲ್ಲ. ಫಾರ್ ಎಕ್ಸಾಂಪಲ್ಲು ಈ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಗಳು ಮತ್ತು ಸಣ್ಣ ಪುಟ್ಟ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಗಳು, ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಜೇಷನ್ ಅಂದರೆ ಸೇವಾ ವಲಯದಲ್ಲಿರುವಂಥ ಕೆಲವೊಂದು ಸಂಸ್ಥೆಗಳು, ಮತ್ತು ಲಾಭದ ಉದ್ದೇಶದಿಂದ ಕಾರ್ಯ ಮಾಡದಂತಹ ಸಂಸ್ಥೆಗಳು, ಇವುಗಳೆಲ್ಲ ಏನಾಗುತ್ತೆ ಅಂದರೆ ಆಡಿಟಿಂಗು ಕಂಪಲ್ಸರಿ ಇಲ್ಲ. ಸೊ ಇವುಗಳು ಆಡಿಟ್ ಕಂಪಲ್ಸರಿ ಇಲ್ಲ ಅಂತ ಬಿಟ್ಬಿಟ್ರೆ ಅದು ಅಲ್ಲಿ ಏನೇನು ಡೇ ಟು ಡೇ ಟ್ರಾನ್ಸಾಕ್ಷನ್ ಏನು ನಡೆಯುತ್ತೆ, ಹಣಕಾಸಿನ ಚಟುವಟಿಕೆ, ಅದರ ನಿಜ ಸತ್ಯಾಂಶ ಮತ್ತು ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಆಡಿಟಿಂಗು ಯಾವುದು ಕವರ್ ಆಗಿದೆ, ಆಡಿಟಿಂಗ್ ಕಂಪಲ್ಸರಿ ಅಂತ ಕವರ್ ಆಗಿದೆ ಕಂಪನಿ ಆ್ಯಕ್ಟ್ ಪ್ರಕಾರ, ಅವುಗಳು ಆಡಿಟಿಂಗ್ ಮಾಡಿಸೋದ್ರಿಂದ ಅವುಗಳು ಸತ್ಯಾಸತ್ಯ ಗೊತ್ತಾಗುತ್ತೆ. ಅದರ ಜೊತೆಗೆ ನಾನ್ ಆಡಿಟಿಂಗ್ ಯಾವುದೇ ಕಂಪಲ್ಸರಿ ಇರೋದಿಲ್ಲ, ಆಡಿಟಿಂಗ್ ಮಾಡಿಸಲೇಬೇಕು ಅಂಥ ಕಂಪನಿಗಳು ಕೂಡ ಆಡಿಟಿಂಗ್ ಮಾಡಿಸೋದ್ರಿಂದ ಆ ಕಂಪನಿಯ ವಾಣಿಜ್ಯ ಮತ್ತು ವಾಣಿಜ್ಯೇತರ ಕಂಪನಿಗಳು, ಹೌದು ಪ್ರಾಫಿಟಿಂಗ್ ಆ್ಯಂಡ್ ನಾನ್ ಪ್ರಾಫಿಟ್ ಮೇಕಿಂಗ್ ಕಂಪನಿಗಳು ಕೂಡ ಆಡಿಟ್ ಮಾಡಿಸೋದ್ರಿಂದ ಆ ಕಂಪನಿಯ ಸ್ಥಿತಿಗತಿಗಳು, ಆ ಸಂಸ್ಥೆಯ ಸ್ಥಿತಿಗತಿಗಳು ಮತ್ತು ಯಾವ ರೀತಿ ಟ್ರಾನ್ಸಾಕ್ಷನ್ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅದರ ಮ್ಯಾನೇಜ್ಮೆಂಟ್ಗೆ ಮತ್ತು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ. ಸೊ ಅದರ ಇಂಪಾರ್ಟೆನ್ಸು ಏನೇನಿದೆ ಅನ್ನೋದನ್ನು ಒನ್ ಬೈ ಒನ್ ಈಗ ನೋಡೋಣ ಬನ್ನಿ. ಆಡಿಟೆಡ್ ಅಕೌಂಟ್ಸ್ helps in audited accounts helps a sole trader in knowing the value of the business for the purpose of sale. ಸೋಲ್ ಟ್ರೇಡಿಂಗ್ ಕಂಪನಿ ಅಂತ ಕರಿತೀವಿ. ಸೊ ಸೋಲ್ ಟ್ರೇಡಿಂಗ್ ಅಸೋಸಿಯೇಷನ್ ಅಂತ ಕರಿತೀವಿ, ಸೋಲ್ ಟ್ರೇಡಿಂಗ್ ಪ್ರೊಪ್ರೈಟರ್ಶಿಪ್ ಅಂತ ಕರಿತೀವಿ. ಇವೇನಿರ್ತವೆ ಸೋಲ್ ಟ್ರೇಡಿಂಗ್ ಬಿಸ್ನೆಸ್ಗಳು, ಅಲ್ಲಿ ಕೇವಲ ಒಬ್ಬನೇ ಮಾಲೀಕ ಇರ್ತಾನೆ. ದೊಡ್ಡ ಕಂಪ್ನಿಗಳ ಹತ್ರ ಅಲ್ಲ. ಆ ಕಂಪನಿಯನ್ನು ಇನ್ನೊಬ್ಬರು ಮಾರಾಟ ಮಾಡಬೇಕು ಅಂತ ಬಂದಾಗ ಅದನ್ನು ಮಾರಾಟ ಮಾಡಬೇಕಾದ್ರೆ ಅದರ ನೈಜ ವ್ಯಾಲ್ಯೂ ಗೊತ್ತಾಗಬೇಕಾಗತ್ತೆ. ಅದರ ನೈಜ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ಅದರ ಹಣಕಾಸಿನ ಪುಸ್ತಕಗಳು ಅಂದರೆ ಅಕೌಂಟಿಂಗ್ ರೆಕಾರ್ಡ್ಸ್ ಏನಿರುತ್ತೆ ಅದನ್ನು ಆಡಿಟ್ ಮಾಡಿ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿದಾಗ ಮಾತ್ರ ಅದರ ನೈಜವಾದ ವ್ಯಾಲ್ಯೂ ಗೊತ್ತಾಗುತ್ತೆ, ಅದನ್ನು ಮಾರಾಟ ಮಾಡೋದಕ್ಕೂ ಗೊತ್ತಾಗುತ್ತೆ. ಮತ್ತು ಆ ಸೋಲ್ ಟ್ರೇಡಿಂಗ್ ಪ್ರೊಪ್ರೈಟರ್ ಯಾರಿರ್ತಾರೆ ಆ ವ್ಯಕ್ತಿಗೆ, ಆ ಬಿಸ್ನೆಸ್ನ ಮಾಲೀಕನಿಗೆ ಆ ಕಂಪನಿಯ ಪ್ರಾಫಿಟ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸರಿಯಾದ ನಿಖರವಾದ ಮಾಹಿತಿ ಸಿಗುತ್ತೆ. ಡಿಸ್ಪ್ಯೂಟ್ ಓವರ್ ಕರೆಕ್ಟ್ನೆಸ್ ಆಫ್ ಪ್ರಾಫಿಟ್ ಕ್ಯಾನ್ ಬಿ ಅವಾಯ್ಡೆಡ್. ಈ ಪ್ರಾಫಿಟ್ ಎಷ್ಟಿದೆ, ಕೆಲವೊಂದು ಟೈಮು ನಾವು ಬಳಸೋವಂಥ ಲೆಕ್ಕಶಾಸ್ತ್ರ ಪದ್ಧತಿಯಲ್ಲಿ ಪ್ರಾಫಿಟ್ಗಳನ್ನು ನಾವು ಕೌಂಟ್ ಮಾಡೋವಂಥ ಮೆಥಡ್, ನಾವು ಯೂಸ್ ಮಾಡೋವಂಥ ಮೆಥಡನ್ನು ಬದಲಾಯಿಸೋದ್ರಿಂದನೇ ಪ್ರಾಫಿಟನ್ನು ಹೆಚ್ಚು ಅಥವಾ ಕಡಿಮೆ ತೋರಿಸ್ಬೋದು. ಸೊ ಸರಿಯಾದ ಪ್ರಾಫಿಟ್ ಆ ರೀತಿ ಆದಾಗ ಸರಿಯಾದ ಪ್ರಾಫಿಟ್ ಎಷ್ಟು ಅಂತ ತಿಳ್ಕೋಬೇಕು ಅಂತಂದಾಗ ನಾವು ಆಡಿಟನ್ನು ಬಳಸಿ ಅದರ ಸರಿಯಾದ ಪ್ರಾಫಿಟ್ನ ತಿಳ್ಕೊಬಹುದು. ಯಾವ ರೀತಿ ಅಂತಂದಾಗ ನಾವು ಲೆಕ್ಕ ಪುಸ್ತಕಗಳನ್ನು ಮೇಂಟೈನ್ ಮಾಡಬೇಕಾದ್ರೆ ಕೆಲವೊಂದು ರೂಲ್ಸ್, ರೆಗ್ಯುಲೇಷನ್, ಆಮೇಲೆ ಅಕೌಂಟಿಂಗ್ ಪಾಲಿಸೀಸ್ಗಳಿರ್ತವೆ, ಪ್ರಿನ್ಸಿಪಲ್ಸ್ಗಳಿರ್ತವೆ, ಕಾನ್ಸೆಪ್ಟ್ಸ್ಗಳಿರ್ತವೆ. ಇದನ್ನೆಲ್ಲನೂ ಮೇಂಟೈನ್ ಮಾಡಿ
ಅದ್ರ ಪ್ರಕಾರ ನಮ್ಮ ಬುಕ್ಕನ್ನ ಮೇಂಟೈನ್ ಮಾಡಿದರೆ ನಮಗೆ ಆ್ಯಕ್ಚುಯಲ್ ಪ್ರಾಫಿಟ್ ಸಿಕ್ಕುತ್ತೆ. ಸೊ ಕೆಲವು ಸಂಸ್ಥೆಗಳು ಅದ್ರ ಇಷ್ಟ ಬಂದಂಗೆ ಬುಕ್ಕನ್ನ ಮೇಂಟೈನ್ ಮಾಡಿದಾಗ ಅದರ ಆ್ಯಕ್ಚುಯಲ್ ಪ್ರಾಫಿಟ್, ನೈಜ ಪ್ರಾಫಿಟ್ ನಮಗೆ ಗೊತ್ತಾಗೋದಿಲ್ಲ. ಇದರಿಂದ ಪ್ರಾಫಿಟ್ ಏನು, ಆ್ಯಕ್ಚುಯಲ್ ಪ್ರಾಫಿಟ್ ಏನು ಅನ್ನೋದ್ರ ಬಗ್ಗೆ ಡಿಸ್ಪ್ಯೂಟ್ ಉಂಟಾಗುತ್ತೆ. ಈ ಡಿಸ್ಪ್ಯೂಟ್ ಅಂದರೆ ಒಂದು ಗೊಂದಲ ಉಂಟಾಗುತ್ತೆ. ಆ ಗೊಂದಲದಿಂದ ಪರಿಹಾರ ತೊಗೊಬೇಕು ಅಂತಂದಾಗ ಅದನ್ನು ಆಡಿಟ್ ಮಾಡಿಸ್ದಾಗಲೇ ಪರಿಹಾರ ಸಿಗೋದು. ಶೇರ್ ಹೋಲ್ಡರ್ಸ್ who do not know about day-to-day administration of the company can judge the performance of management from audited account. ಕಂಪನಿಗಳ ನಿಜವಾದ ಓನರ್ಗಳು ಯಾರಾಗಿರ್ತಾರೆ ಅಂದರೆ ಶೇರ್ ಹೋಲ್ಡರ್ಸ್ಗಳು. ಈ ಶೇರ್ ಹೋಲ್ಡರ್ಸ್ಗಳಿಗೆ ಆ ಕಂಪನಿಯಲ್ಲಿ ದಿನನಿತ್ಯದ ಚಟುವಟಿಕೆಗಳು ಯಾವ ರೀತಿ ಆಗ್ತಿದೆ ಮತ್ತು ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ, ಮ್ಯಾನೇಜ್ಮೆಂಟ್ ಕಂಪನಿನ ಯಾವ ರೀತಿ ನಿರ್ವಹಿಸಿದೆ ಅನ್ನೋದು ತಿಳ್ಕೊಬೇಕು ಅಂತಂದರೆ ಕಂಪನಿಯ ಆಡಿಟೆಡ್ ರಿಪೋರ್ಟ್ಗಳನ್ನ ನೋಡಬೇಕಾಗತ್ತೆ. ಆಗ ಇದರ ಬಗ್ಗೆ ಶೇರ್ ಹೋಲ್ಡರ್ಸ್ಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಹೆಲ್ಪ್ಸ್ ಮ್ಯಾನೇಜ್ಮೆಂಟ್ ಇನ್ ಡಿಟೆಕ್ಟಿಂಗ್ ಆ್ಯಂಡ್ ಪ್ರಿವೆಂಟಿಂಗ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಕೆಲವೊಂದು ಟೈಮು ಮ್ಯಾನೇಜ್ಮೆಂಟ್ಗೆ ಅವ್ರಿಗೆ ಗೊತ್ತಾಗದೇ ಇರೋಂಗೆ ಅವರಲ್ಲಿ ವರ್ಕ್ ಮಾಡುವಂಥ ಕೆಲವು ಎಂಪ್ಲಾಯಿಗಳು, ಡಿಸ್ಹಾನೆಸ್ಟ್ ಎಂಪ್ಲಾಯೀಸ್ ಅಂತ ಕರಿತೀವಿ, ಅವ್ರುಗಳೇನು ಮಾಡ್ತಾರೆ, ಕೆಲವೊಂದು ತಪ್ಪುಗಳನ್ನು ಕೆಲವರು ಯಾರು ಡಿಸ್ಹಾನೆಸ್ಟ್ ಇರ್ತಾರೆ ಅವ್ರುಗಳು ಕೆಲವು ಮೋಸಗಳನ್ನು ಮಾಡಿರ್ಬೋದು, ಅಥವಾ ಕೆಲವೊಬ್ಬರು ಒಂದು ಸಣ್ಣ ಪುಟ್ಟ ಲೆಕ್ಕ ಬರೀಬೇಕಾದ್ರೆ ತಪ್ಪುಗಳನ್ನು ಮಾಡಿರ್ಬೋದು. ಒಂದು ಅಲರ್ಟಾಗಿ ಮಾಡೋದ್ರ ಬದಲು ಒಂದು ನೆಗ್ಲಿಜೆನ್ಸಿಂದ ಮಾಡೋ ಕೆಲಸದಿಂದಾಗಿ ಕೆಲವೊಂದು ತಪ್ಪುಗಳಾಗಿರ್ಬೋದು. ಸೊ ಇವುಗಳನ್ನು ತಿಳ್ಕೋಬೇಕು ಅಂತಂದರೆ ಮ್ಯಾನೇಜ್ಮೆಂಟು ಆಡಿಟಿಂಗ್ನ ಕಾಲಕ್ಕೆ ಮಾಡಿಸ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಗೆಟ್ಸ್ ಅಡ್ವೈಸ್ ಆನ್ ಫಿನಾನ್ಷಿಯಲ್ ಅಫೇರ್ಸ್ ಫ್ರಮ್ ದ ಆಡಿಟರ್ಸ್. ಸೊ ಒಂದು ಸಂಸ್ಥೆಯ ನಿರ್ವಾಹಕರಿಗೆ ಈ ಹಣಕಾಸಿಗೆ ಸಂಬಂಧಪಟ್ಟಂಥ ಕೆಲವು ನಿರ್ಧಾರಗಳನ್ನು ತಗೊಳ್ಳೋದಕ್ಕೋಸ್ಕರ ಕೆಲವು ಸಲಹೆಗಳು ಬೇಕಾಗತ್ತೆ. ಆ ಸಲಹೆಗಳು ಆಡಿಟ್ರುಗಳು ಆ ಕಂಪನಿಯ ಎಲ್ಲ ಲೆಕ್ಕಪತ್ರಗಳನ್ನು ಪರಿಶೋಧನೆ ಮಾಡಿದ್ಮೇಲೆ ಕೆಲವು ಸಲಹೆಗಳನ್ನು ಮ್ಯಾನೇಜ್ಮೆಂಟ್ಗೆ ಕೊಡ್ತಾರೆ. ಈ ಫಿನಾನ್ಸಿಗೆ ಸಂಬಂಧಪಟ್ಟಾಗೆ, ಹಣಕಾಸಿಗೆ ಪಟ್ಟಾಗೆ ಯಾವ ರೀತಿಯಾದ ಡಿಸಿಷನ್ ತಗೊಬೇಕು ಅನ್ನೋದಕ್ಕೆ ಕೆಲವೊಂದು ಸಲಹೆಗಳು ಆಡಿಟರ್ಸಿಂದ ಸಿಗುತ್ತೆ, ಯಾವಾಗ ಆಡಿಟ್ನ ಮಾಡಿಸಿದಾಗ. ನೆಕ್ಸ್ಟ್ ಪಾಯಿಂಟ್, ಲಾಂಗ್ ಆ್ಯಂಡ್ ಶಾರ್ಟ್ ಟರ್ಮ್ ಕ್ರೆಡಿಟಾರ್ಸ್ ಡಿಪೆಂಡ್ ಆನ್ ಆಡಿಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವೈಲ್ ಟೇಕಿಂಗ್ ಡಿಸಿಷನ್ ಟು ಗ್ರ್ಯಾಂಟ್ ಕ್ರೆಡಿಟ್ ಟು ಬಿಸ್ನೆಸ್ ಹೌಸಸ್. ಸೊ ಒಂದು ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ಸಾಲ ಕೊಡೋರು ಅಂತ ಇದ್ದೇ ಇರ್ತಾರೆ. ಕೆಲವರು ನಮಗೆ ಶಾರ್ಟ್ ಟರ್ಮ್ ಸಾಲನೂ ಬೇಕಾದರೂ ಕೊಡ್ಬೋದು, ಲಾಂಗ್ ಟರ್ಮಲ್ಲಿ ಬೇಕಾದರೂ ಸಾಲಗಳನ್ನು ಕೊಡ್ಬೋದು. ಅಂದರೆ ದೀರ್ಘಾವಧಿ ಆಗಿರ್ಬೋದು ಆ ಸಾಲ, ಅಥವಾ ಅಲ್ಪಾವಧಿಯಲ್ಲಿ ಬೇಕಾದರೂ ಆಗಿರ್ಬೋದು. ಸೊ ನಮಗೆ ಸಾಲ ಕೊಡೋರು ನಮಗೆ ಯಾವುದ್ರ ಮುಖಾಂತರ ಸಾಲ ಕೊಡ್ತಾರೆ ಅಂದರೆ ನಮ್ಮ ಬಿಸ್ನೆಸ್ಗಳು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ನೋಡಿ ನಮಗೆ ಸಾಲ ಕೊಡ್ತಾರೆ. ಸೊ ಆ ಬಿಸ್ನೆಸ್ ಯಾವ ರೀತಿ ನಡೀತಿದೆ ಅನ್ನೋದಕ್ಕೆ ನೋಡಬೇಕು ಅಂದರೆ ಲೆಕ್ಕಪತ್ರಗಳು ಮುಖ್ಯ ಆಗುತ್ತೆ. ಲೆಕ್ಕಪತ್ರಗಳು ಕರೆಕ್ಟಾಗಿ ಆಡಿಟ್ ಆಗಿಲ್ಲ ಅಂತಂದರೆ ಅವ್ರಿಗೆ ಕಂಪ್ನಿಗಳ ಮೇಲೆ ನಂಬಿಕೆ ಬರೋದಿಲ್ಲ. ಸೊ ಸರಿಯಾಗಿ ಆಡಿಟರಿಂದ ಅದು ಎಲ್ಲ ಪ್ರಮಾಣೀಕೃತವಾಗಿದ್ದರೆ ಮಾತ್ರ ಆಡಿಟ್ರಿಗೆ ಅದ್ರ ಮೇಲೆ, ಆ ಲೆಕ್ಕಪತ್ರಗಳ ಮೇಲೆ ನಂಬಿಕೆ ಬರುತ್ತೆ. ಆಡಿಟ್ರ್ ಅಂತ ಪ್ರಮಾಣೀಕೃತ ಆಗಿದ್ದರೆ ಮಾತ್ರ ಸಾಲ ಕೊಡೋರಿಗೆ ಅದ್ರ ಮೇಲೆ ನಂಬಿಕೆ ಬರುತ್ತೆ ಮತ್ತು ಸಾಲವನ್ನು ಕೊಡೋದಕ್ಕೆ ಮುಂದಾಗ್ತಾರೆ. Next point, taxation authorities depends on audited statements in assessing the income tax, sales tax and wealth tax liabilities of the business. ಸೊ ಈ ಟ್ಯಾಕ್ಸೇಷನ್ ಡಿಪಾರ್ಟ್ಮೆಂಟ್, ಟ್ಯಾಕ್ಸೇಷನ್ ಅಥಾರಿಟಿ ಏನಿರುತ್ತೆ, ಸೊ ಈ ಟ್ಯಾಕ್ಸಲ್ಲಿ ಎರಡು ಥರ ಇರುತ್ತೆ. ಒಂದು ಡೈರೆಕ್ಟ್ ಟ್ಯಾಕ್ಸು, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸು. ಸೊ ಡೈರೆಕ್ಟ್ ಟ್ಯಾಕ್ಸಲ್ಲಿ ಯಾವ್ದು ಬರುತ್ತೆ ಅಂದರೆ ಇನ್ಕಮ್ ಟ್ಯಾಕ್ಸು. ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಯಾವ್ದು ಬರುತ್ತೆ ಅಂದರೆ ಸೇಲ್ಸ್ ಟ್ಯಾಕ್ಸು. ಈಗ ಅಬಾಲಿಷ್ ಆಗಿ ಅದ್ರ ಬದಲಿಗೆ GST ಇದೆ, ಓಕೆನಾ. ಸೊ ವೆಲ್ತ್ ಟ್ಯಾಕ್ಸು ಕೂಡ ಈಗ ಅಬಾಲಿಷ್ ಆಗಿದೆ. ಈ ಇನ್ಕಮ್ ಟ್ಯಾಕ್ಸು ಮತ್ತು GST ಏನಿದೆ ಅದನ್ನು ಕಾಲಕ್ಕೆ ಕಂಪನಿಗಳು ಆ ಟ್ಯಾಕ್ಸೇಷನ್ ಅಥಾರಿಟಿಗೆ ಕಟ್ಟಬೇಕಾಗತ್ತೆ. ಸೊ ಆ ಟ್ಯಾಕ್ಸ್ನ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ ಅವರ ಆಡಿಟೆಡ್ ಸ್ಟೇಟ್ಮೆಂಟ್ ಏನಿರುತ್ತೆ ಅದರ ಮೇಲೆ ಟ್ಯಾಕ್ಸ್ ಅಥಾರಿಟಿ ನೋಡ್ಬಿಟ್ಟು ಇಷ್ಟಿಷ್ಟು ತೆರಿಗೆ ಬರಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಅದರಿಂದ ಅವ್ರಿಗೆ ಟ್ಯಾಕ್ಸೇಷನ್ ಅಥಾರಿಟಿ ಅವರಿಗೆ ಅವರ ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ತೆರಿಗೆಯನ್ನು ಎಷ್ಟು ಕಟ್ಟಬೇಕು ಅನ್ನೋದ್ರ ಬಗ್ಗೆ, ಆ ಬಿಸ್ನೆಸ್ ಬಗ್ಗೆ ಸಂಬಂಧಪಟ್ಟಾಗೆ GST ಎಷ್ಟು ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಸಿಗುತ್ತೆ. ಅದರ ಪ್ರಕಾರ ಕಂಪನಿಗಳು ಕೂಡ ಕಟ್ತಾ ಹೋಗ್ತಾರೆ.
ಹೋಗುತ್ತವೆ. ನೆಕ್ಸ್ಟ್ ಪಾಯಿಂಟ್, ಆಡಿಟೆಡ್ ಅಕೌಂಟ್ಸ್ ಆರ್ ಯೂಸ್ಫುಲ್ ಫಾರ್ ದ ಗೌರ್ಮೆಂಟ್ ವೈಲ್ ಗ್ರಾಂಟಿಂಗ್ ಸಬ್ಸಿಡೀಸ್ ಎಕ್ಸೆಟ್ರಾ. ಸೊ ಕೆಲವೊಂದು ಟೈಮು ಕಂಪನಿಗಳಿಗೆ ಸರ್ಕಾರದಿಂದ ಕೆಲವೊಂದು ಸಬ್ಸಿಡಿಗಳು ಕೂಡ ಬೇಕಾಗುತ್ತೆ. ಈ ರೀತಿ ಸಬ್ಸಿಡಿಗಳು ಬೇಕು ಅಂತಂದರೆ ಸರ್ಕಾರಕ್ಕೆ ಈ ಸಂಸ್ಥೆಗಳೇನು ಮಾಡಬೇಕಾಗತ್ತೆ ಅಂತಂದರೆ ಅದರ ಹಣಕಾಸಿನ ದಾಖಲೆಗಳಿಂದೆ, ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳೇನಿದೆ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗೆ ಸಬ್ಮಿಟ್ ಮಾಡಿದ್ರೆ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಅದನ್ನು ಆಡಿಟ್ರ್ ಹತ್ರ ಆಡಿಟ್ ಮಾಡಿಸಿ ಅವ್ರ ಹತ್ರ ಸರ್ಟಿಫೈ ಮಾಡಿಸಿ ತದನಂತರ ಸಬ್ಮಿಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ಗ್ರ್ಯಾಂಟ್ಗಳು ಅಂದರೆ ಸಬ್ಸಿಡಿಗಳು ಬೇರೆ ಬೇರೆ ಗ್ರ್ಯಾಂಟ್ಗಳು ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಕ್ಯಾನ್ ಬಿ ಯೂಸ್ಡ್ ಬೈ ಇನ್ಶೂರೆನ್ಸ್ ಕಂಪನೀಸ್ ಟು ಸೆಟಲ್ ದ ಕ್ಲೈಮ್ಸ್ ಅರೈಸಿಂಗ್ ಆನ್ ಅಕೌಂಟ್ಸ್ ಆಫ್ ಲಾಸ್ ಬೈ ಫೈರ್. ಸೊ ಒಂದು ಸಂಸ್ಥೆ, ಒಂದು ಕಂಪನಿ ಅಂತಂದಾಗ ಅಲ್ಲಿ ಕೆಲವೊಂದು ಟೈಮು ಅವಘಡಗಳು ನಡೆಯೋದು ಸಾಮಾನ್ಯವಾಗಿದ್ದೇ ಇರುತ್ತೆ. ಸೊ ಈ ರೀತಿ ಏನಾದರೂ ಅಗ್ನಿ ಅವಘಡಗಳು ನಡೆದು ಏನಾದರೂ ಲಾಸ್ ಆದರೆ ಆ ಕಂಪ್ನಿಗಳು ಏನು ಮಾಡಿರ್ತವೆ ಅಂದರೆ ಇನ್ಶೂರೆನ್ಸ್ನ ಆಲ್ರೆಡಿ ಇನ್ಶೂರೆನ್ಸ್ ಪ್ರೀಮಿಯಮ್ನ ಪೇ ಮಾಡ್ತಾ ಇರ್ತಾರೆ. ಈ ಫೈರ್ ಆಕ್ಸಿಡೆಂಟಿಂದ ಏನಾದರೂ ಲಾಸ್ ಆದಾಗ ಆ ಲಾಸ್ನ ಇನ್ಶೂರೆನ್ಸ್ ಕಂಪ್ನಿಗಳು ಸೆಟಲ್ ಮಾಡಬೇಕು. ಆ ಸೆಟಲ್ ಯಾವುದ್ರ ಮೇಲೆ ಮಾಡ್ತಾರೆ ಅಂತಂದರೆ ಲಾಸ್ ಆಗಿರೋ ಗುಡ್ಸ್ದು ವ್ಯಾಲ್ಯೂ ಏನಿದೆ ಅದ್ರ ಮೇಲೆ ಅವರು ಸೆಟಲ್ಮೆಂಟ್ನ ಮಾಡ್ತಾರೆ. ಸೊ ಅದರ ವ್ಯಾಲ್ಯೂ ಯಾವುದರಿಂದ ಗೊತ್ತಾಗುತ್ತೆ ಅಂತಂದರೆ ಈ ಬುಕ್ ಆಫ್ ಅಕೌಂಟ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟ ಗೂಡ್ಸ್ಗೆ ಸಂಬಂಧಪಟ್ಟ ಆ ರೆಕಾರ್ಡ್ಸ್ ಏನಿರುತ್ತೆ, ಫಿನಾನ್ಷಿಯಲ್ ರೆಕಾರ್ಡ್ಸು, ಅದರಿಂದ ಗೊತ್ತಾಗುತ್ತೆ. ಸೊ ಕಂಪ್ನಿಗಳು ತಮ್ಮ ಇಚ್ಛೆ ಬಂದಾಗ ಅದನ್ನು ರೆಡಿ ಮಾಡಿ ಇಟ್ಕೊಬೋದು, ಹೌದಲ್ವ? ಅದನ್ನು ಬೇಕಾದರೆ ಜಾಸ್ತಿ ವ್ಯಾಲ್ಯೂ ಬೇಕಾದ್ರೆ ತೋರಿಸ್ಬೋದು. ಅದಕ್ಕೋಸ್ಕರ ಅವ್ರು ಏನು ಕೇಳ್ತಾರೆ ಅಂದರೆ ಇನ್ಶೂರೆನ್ಸ್ ಕಂಪ್ನಿಯವರು ಅದನ್ನು ಆಡಿಟ್ ಮಾಡಿಸಿ ಆಡಿಟರು ಅದನ್ನು ಸರ್ಟಿಫೈ ಮಾಡಿದ್ರೆ ಮಾತ್ರ ಆ ವ್ಯಾಲ್ಯೂ ಮೇಲೆ ನಾವು ಸೆಟಲ್ಮೆಂಟ್ನ ಕೊಡ್ತೀವಿ ಅನ್ನೋ ಕಂಡೀಷನ್ಸ್ನ ಹಾಕ್ತಾರೆ. ನೆಕ್ಸ್ಟ್ ಪಾಯಿಂಟ್, ಆಡಿಟೆಡ್ ಅಕೌಂಟ್ಸ್ serves as a basis for calculating purchase consideration in case of amalgamation and absorption. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ, ಕಾರ್ಪೊರೇಟ್ ಅಕೌಂಟಿಂಗ್ ನೋಡಿದ್ದೀರಾ, ಅಮಾಲ್ಗಮೇಷನ್ ಆ್ಯಂಡ್ ಅಬ್ಸಾರ್ಪ್ಷನ್, ಮರ್ಜರ್ ಆ್ಯಂಡ್ ಅಮಾಲ್ಗಮೇಷನ್. ಸೊ ಎರಡು ಕಂಪ್ನಿಗಳು ಒಂದಾಗೋದನ್ನು ಅಥವಾ ಅಮಾಲ್ಗಮೇಷನ್ ಕರಿತಾರೆ, ಅಥವಾ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಪರ್ಚೇಸ್ ಮಾಡೋದನ್ನು ನಾವು ಮರ್ಜರ್ ಅಥವಾ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಸೊ ಈ ರೀತಿ ಒಂದು ಕಂಪ್ನಿ ಪರ್ಚೇಸ್ ಮಾಡಬೇಕಾದ್ರೆ ಯಾವ ಕಂಪನಿ ಖರೀದಿ ಮಾಡುತ್ತೋ ಆ ಕಂಪನಿ ಮಾರಾಟ ಆಗ್ತಿರೋ ಕಂಪನಿಗೆ ಪರ್ಚೇಸ್ ಕನ್ಸಿಡರೇಷನ್ ಅಂತ ಇಂತಿಷ್ಟು ಅಮೌಂಟನ್ನು ಕೊಡಬೇಕಾಗತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಹೇಳಿದ್ದಾರೆ ಇದ್ರ ಬಗ್ಗೆ. ಸೊ ಅದರ ಪ್ರಕಾರ ಕೊಡಬೇಕು ಅಂದಾಗ ಆ ಕಂಪನಿಯ ನೈಜ ಮೌಲ್ಯ ಗೊತ್ತಾಗಬೇಕಾಗಿರೋದು ಬಹಳ ಮುಖ್ಯ. ಅದರ ವ್ಯಾಲ್ಯೂ ಗೊತ್ತಾದರೆ ಮಾತ್ರ ಅದಕ್ಕೆ ಪರ್ಚೇಸ್ ಕನ್ಸಿಡರೇಷನ್ ಇಷ್ಟು ಅಂತ ಫಿಕ್ಸ್ ಮಾಡಲಿಕ್ಕಾಗತ್ತೆ. ಸೊ ಆ ಪರ್ಚೇಸ್ ಕನ್ಸಿಡರೇಷನ್ ಫಿಕ್ಸ್ ಮಾಡಿದ್ಮೇಲೆ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಪ್ರಕಾರ ಆ ಸೆಟಲ್ಮೆಂಟ್ಗಳು ನಡೆಯುತ್ತೆ. ಅದರ ನೈಜ ವ್ಯಾಲ್ಯೂ ತಿಳ್ಕೊಬೇಕು ಅಂದರೆ ಯಾವುದು ಮಾರಾಟ ಆಗ್ತಿದೆ ಅಂತ ಕಂಪ್ನಿಯ ಆಡಿಟೆಡ್ ಡಾಕ್ಯುಮೆಂಟ್ಸ್ನಲ್ಲಿ ಏನು ಮೌಲ್ಯ ಇದೋ ಆ ಮೌಲ್ಯವನ್ನೇ ತಗೊಳ್ಬೇಕಾಗುತ್ತೆ. ಆವಾಗ ಸರಿಯಾದಂಥ ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಸೇಫ್ ಗಾರ್ಡ್ಸ್ ದ ಇಂಟ್ರೆಸ್ಟ್ ಆಫ್ ದ ವರ್ಕರ್ಸ್ ಬಿಕಾಸ್ ಆಫ್ ಆಡಿಟೆಡ್ ಅಕೌಂಟ್ಸ್ ಆರ್ ಯೂಸ್ಫುಲ್ ಫಾರ್ ಸೆಟ್ಲಿಂಗ್ ಟ್ರೇಡ್ ಡಿಸ್ಪ್ಯೂಟ್ ಫಾರ್ ಹೈಯರ್ ವೇಜಸ್ ಆರ್ ಬೋನಸ್. ಇದು ಕೇವಲ ಕಂಪ್ನಿ ಒಳಗಡೆ ಮಾತ್ರ ಅಲ್ಲ, ಈ ವರ್ಕರ್ಸ್ ಏನಿರ್ತಾರೆ, ಕಂಪನಿಯಲ್ಲಿ ಕೆಲಸ ಮಾಡುವಂಥ ವರ್ಕರ್ಸ್ಗಳಿರ್ತಾರೆ, ಅವರು ಕೂಡ ಸಹಾಯಕವಾಗಿರುತ್ತೆ. ಈ ಆಡಿಟ್ ಮಾಡಿದ ಮೇಲೆ ಕಂಪ್ನಿಗಳಿಗೆ ಏನು ಪ್ರಾಫಿಟ್ ಬಂದೆ ಏನು ಅನ್ನೋದ್ರ ಬಗ್ಗೆ ವರ್ಕರ್ಸ್ಗೂ ಕೂಡ ಕರೆಕ್ಟಾಗಿ ತಿಳಿಯುತ್ತೆ. ಇದರ ಆಧಾರದ ಮೇಲೆ ಕಂಪ್ನಿಗಳು ತಮಗೆ ವೇಜಸ್ನ ಅಂದರೆ ಅವರಿಗೆ ಕೊಡುವಂಥ ವೇತನವನ್ನು ಹೆಚ್ಚಳ ಮಾಡೋದಕ್ಕಾಗಿರ್ಬೋದು ಅಥವಾ ಬೋನಸ್ಗಾದರೂ ಸರಿಯೇ ಅವರು ಡಿಮ್ಯಾಂಡನ್ನು ಮಾಡಬಹುದು. ಕೆಲವೊಂದು ಟೈಮು ಪ್ರಾಫಿಟ್ ಕಡಿಮೆ ಬಂದಾಗ ಡಿಮ್ಯಾಂಡ್ ಮಾಡೋಕ್ಕಲ್ಲ, ಪ್ರಾಫಿಟ್ ಜಾಸ್ತಿ ಬಂದಾಗ ಈ ಡಿಮ್ಯಾಂಡ್ಗಳನ್ನ ಅವರು ಮಾಡಬಹುದಾಗಿದೆ. ಇವಿಷ್ಟು ಆಡಿಟಿಂಗ್ನ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. ಥ್ಯಾಂಕ್ ಯು.